ದುರಸ್ತಿ ಮಾಡಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಕರವೇ ಹೋರಾಟಗಾರ ಬಾಬ್ಜಾನ್ ಮತ್ತು ಸಾರ್ವಜನಿಕರು ಕೊತ್ತಪಲ್ಲಿ ರಸ್ತೆಯಲ್ಲಿ ಪೈರು ನಾಟಿ ಮಾಡುವ ಮೂಲಕ ವಿಭಿನ್ನವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ 7ನೇ ವಾರ್ಡಿನ ಕೊತ್ತಪಲ್ಲಿ ಮಾರ್ಗದ ರಸ್ತೆ ಮತ್ತು ಚರಂಡಿ ಕಳೆದ 20 ವರ್ಷಗಳ ಹಿಂದೆ ರಸ್ತೆ ಮಾಡಲಾಗಿತ್ತು. ಆದರೆ ಈಗ ರಸ್ತೆ ಕೆರೆಕುಂಟೆಗಳಾಗಿ ನಿರ್ಮಾಣವಾಗಿದೆ. ಚರಂಡಿಗಳು ಎಲ್ಲ ಕಡೆ ಬ್ಲಾಕ್ ಆಗಿದೆ. ಇದರಿಂದಾಗಿ ಮಳೆ ನೀರು ಮನೆಯೊಳಗೆ ನುಗ್ತಾ ಇದೆ. ಆದರೂ ಕೂಡ ಇತ್ತ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ತಿರುಗಿ ನೋಡ್ತಾ ಇಲ್ಲ ಅಂತ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊತ್ತಪಲ್ಲಿ ಮಾರ್ಗದ ರಸ್ತೆಯು ಕೆಸರಿನಂತೆ ಇದ್ದು ರಸ್ತೆಯಲ್ಲಿ ಪೈರು ನಾಟಿ ಮಾಡುವ ಮೂಲಕ ಪ್ರತಿಭಟನೆ ಮಾಡಿ ವಿಭಿನ್ನ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಳೆ ಬಂದರೆ ಸಾಕು ಹಳ್ಳ ಕೊಳ್ಳದಂತಿರುವ ಈ ಕೆಸರಿನಂತಹ ರಸ್ತೆಯಲ್ಲಿ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಸಾಕಷ್ಟು ಮಂದಿ ಸ್ಥಳೀಯರು ಪುರಸಭೆ ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆ ಮಾರ್ಗದಿಂದ ಕೊತ್ತಪಲ್ಲಿ ರಸ್ತೆಗೆ ಸಂಪರ್ಕ ಕಲ್ಪಿಸುತ್ತೆ. ಪ್ರತಿನಿತ್ಯ ನೂರಾರು ಜನ ಓಡಾಡುವ ರಸ್ತೆಯಾಗಿದ್ದು ಸಂಚರಿಸಲು ನರಕ ಯಾತನೆಯಾಗಿದೆ. ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಸ್ಥಳೀಯ ಸಾರ್ವಜನಿಕರ ಜೊತೆ ಕರವೇ ಹೋರಾಟಗಾರರು ಒಗ್ಗೂಡಿ ಪುರಸಭೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಒಂದು ವಿನೂತನ ಪ್ರತಿಭಟನೆ ಮಾಡ್ತಾ ಇದ್ವಿ. ಬಾಗೇಪಲ್ಲಿ ಪಟ್ಟಣದ 6 ಮತ್ತು 7ನೇ ವಾರ್ಡಿನ ಮಧ್ಯದಲ್ಲಿರುವಂತಹ ಕೊತ್ತಪಲ್ಲಿ ರಸ್ತೆಯನ್ನು ಸರಿಪಡಿಸಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈ ಬಗ್ಗೆ ಹಲವಾರು ಬಾರಿ ದೂರುಗಳು ಕೊಟ್ಟು ಕಚೇರಿಗಳಿಗೆ ಸಂಬಂಧಪಟ್ಟವ್ರಿಗೆ ಇಲಾಖಾ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯತ್ನ ಆಗಿಲ್ಲ. ರಸ್ತೆ ಸರಿಪಡಿಸಲು ಮನಸ್ಸೇ ಮಾಡ್ತಾ ಇಲ್ಲ. ಈ ರಸ್ತೆಯಲ್ಲಿ ಸುಮಾರು ಶಾಲಾ ಕಾಲೇಜುಗಳು, ಒಂದು ಶಾಲೆಗಳು, 2 ಶಾಲೆಗಳೈತೆ, ಮಸೀದಿ ಐತೆ, ಮತ್ತು ವಾಟರ್ ಫಿಲ್ಟರ್ ಐತೆ, ಮತ್ತು ಕೊತ್ತಪಲ್ಲಿ ರಸ್ತೆ ಸರಿಪಡಿಸುವಂಥ ಕೆಲಸವನ್ನು ಸಂಬಂಧಪಟ್ಟ ಇಲಾಖೆಯವರು ಮಾಡ್ತಾ ಇಲ್ಲ. ಆ ಕಾರಣದಿಂದ ಈಗಾಗಲೇ ಈ ರಸ್ತೆಯಲ್ಲಿ ನೀವು ನೋಡ್ಬೋದು, ಮಳೆ ಬಂದರೆ ಕೆರೆ ಥರ ಆಗುತ್ತೆ. ಮಳೆ ಬಂದರೆ ಚರಂಡಿ ನೀರೆಲ್ಲ ರಸ್ತೆಗೆ ಬರ್ತಾ ಇದೆ. ಆ ರಸ್ತೆಗೆ ನೀರು ಬಂದಂಥ ರಸ್ತೆಯಲ್ಲಿ ಮಕ್ಕಳು ತುಳ್ಕೊಂಡು ಹೋಗಿ ಅವ್ರ ಆರೋಗ್ಯ ಹಾನಿ ಆಗ್ತಾ ಇದೆ, ಮಕ್ಕಳ ಆರೋಗ್ಯ ಕೆಡ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ವಿನೂತನ ಹೋರಾಟ ಮಾಡಿ ಒಂದು ಪೈರು ನಾಟುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆ ಮುಂದೆ, ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಮಾಡುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.